ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಪರ್ಚೇಸ್ ಮಾಡಿದೆ ಲಾಸ್ಟ್ ವೀಕ್. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಎರಡೂ ಸೀರೆಗೆ ಬ್ಲೌಸ್ ಇತ್ತು ನನ್ನ ಹತ್ರ, ಆದರೂ ಹಳೆ ಬ್ಲೌಸ್ಗಳಿತ್ತು. ಹಾಗಾಗಿ ಹೊಸದನ್ನು ನಾನು ಬೈ ಮಾಡೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ವೀಕ್ ಬೈ ಮಾಡಿದ್ದೀನಿ. ಮತ್ತು ಎಲ್ಲಿ ಬೈ ಮಾಡಿದ್ದೀನಿ ಇದು ನಾನು ಹೇಳಿದ್ದೆ ತುಂಬ ವೀಡಿಯೋಸ್ಗಳಲ್ಲಿ. ಮತ್ತು ಈ ಸೀರೆಗಳನ್ನು ನಾನು ತುಂಬ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ. ಯಾವ ಥರ ಬ್ಲೌಸ್ ಪೀಸ್ನ ತಂದಿದ್ದೀನಿ ನೋಡಿ, ಬಾಚಾ ಸ್ಟೋರ್ಸಲ್ಲಿ ತಂದಿದ್ದೀನಿ. ಹೋಗಿ ಅದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಯಾವ ಥರ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಅಲ್ಲಿ ನಾನು ಶಾಪ್ಗೆ ಹೋದಾಗ ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ಯಾಕೆ ಅಂತಂತಂದರೆ ನಾನು ವೀಡಿಯೋ ಮಾಡಬೇಕಂತ ಹೋಗಲಿಲ್ಲ, ಆದ್ರೂ ಇರೋ ಫೋನಲ್ಲೇ ಮಾಡಿದ್ದೀನಿ. ವಿಡಿಯೋ ಕ್ಲಾರಿಟಿ ಅಷ್ಟು ನಿಮಗೆ ಬಣ್ಣಗಳು ಗೊತ್ತಾಗ್ತಾ ಇಲ್ಲ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ಇಲ್ಲಿ ಯಾವ ಥರ ಕಾಣಿಸುತ್ತೆ ಅಲ್ಲಿ ಅಷ್ಟು ನಿಮಗೆ ಕ್ಲಾರಿಟಿಯಾಗಿ ಕಾಣಿಸಲ್ಲ, ಇಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ನೋಡಿ, ಎರಡು ಥರದ್ದು ಇಟ್ಕೊಂಡಿದ್ದೀನಿ ನಾನು. ಇದು ಒಂದು ಮರೂನ್ ಕಲರ್ ಇದೆ, ಮತ್ತೆ ಒಂದು ಕಾಫಿ ಬ್ರೌನ್ ಬಾರ್ಡರ್ ಇದಕ್ಕೆ. ಅದಕ್ಕೆ ಈ ಥರದ್ದು ಇಟ್ಕೊಂಡಿದ್ದೀನಿ. ಇದು ಗ್ರ್ಯಾಂಡ್ ಲುಕ್ ಬರೋಕ್ಕೆ ಅಂತ ಅಂದ್ಬಿಟ್ಟು ಈ ಥರದ್ದು ಒಂದು ತೆಗ್ಸಿದ್ದೀನಿ. ಮತ್ತೆ ಇದು ಸ್ವಲ್ಪ ಅಫಿಷಿಯಲ್ ಲುಕ್ ಬರ್ಬೋದು ಅಂತ ಅನ್ಸುತ್ತೆ. ಈ ತರ ಬ್ಲೌಸ್ ನ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಫಂಕ್ಷನ್ಸ್ ಬೇಕಂದ್ರೆ ನಾವು ಈ ತರದನ್ನ ಪರ್ಚೇಸ್ ಮಾಡಬಹುದು. ಮತ್ತೆ ಇನ್ನೊಂದು ಸಾರಿ ಇದನ್ನು ನನ್ನ ವಿಡಿಯೋಗಳಲ್ಲಿ ತೋರಿಸಿದೀನಿ. ಮತ್ತೆ ಶಾರ್ಟ್ ವಿಡಿಯೋಗಳಲ್ಲೂ ಈ ಸಾರಿ ಇದೆ. ಇಲ್ಲಿ ನೋಡಿ, ನಾನು ಈ ತರದನ್ನ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೀನಿ. ಇದಕ್ಕೆ ಬೇರೆ ಎರಡು ಬ್ಲೌಸ್ ಇದೆ ಆಲ್ರೆಡಿ ನನ್ನ ಹತ್ರ. ಆಗಿದ್ರು ಇದನ್ನ ತಗೊಳ್ಬೇಕಂತ ಅನ್ಸ್ತು. ಸರ್, ಇದು ಎಷ್ಟಾಗ್ಬೋದು ಮೀಟರ್ಗೆ? ಇದು 2990 ಅಂದ್ರೆ ಹೆಚ್ಚು ಕಡಿಮೆ 3000 ಆಗತ್ತೆ. ಇದು ಚೆನ್ನಾಗ್ ಅನ್ಸ್ತಾ ಇದೆ ನನ್ಗೆ, ಇದನ್ನ ತಗೊಳ್ಬೇಕಂತ. ಪ್ಯೂರ್ ಸಿಲ್ಕ್. ತುಂಬಾ ಜನ ಪ್ಯೂರ್ ಸಿಲ್ಕ್ ಪ್ಯೂರ್ ಸಿಲ್ಕ್. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು ಬ್ಲೌಸ್ ಮೆಟೀರಿಯಲ್ ಎಲ್ಲಿ ಚೆನ್ನಾಗ್ ಸಿಗತ್ತೆ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲೂ ತುಂಬಾ ಜನ ಕೇಳಿದ್ರಿ. ನಾನು ಆನ್ಸರ್ ಮಾಡಿದೀನಿ ನಿಮ್ಗೆ. ನಾನು KR ಸರ್ಕಲ್ ಅಲ್ಲಿ ತಗೊಳ್ತೀನಿ ಬಾಚಾ ಸ್ಟೋರ್ ಅಲ್ಲಿ ಅಂತ ಅಂದ್ಬಿಟ್ಟು. ಮತ್ತೆ ಇಲ್ಲಿ ನೋಡಿ, ಇದಕ್ಕೆ ಇದನ್ನ ತಗೊಳ್ಳೋಣ ಅಂತ, ಈ ಬ್ಲೌಸ್ ಮೆಟೀರಿಯಲ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದ್ರೆ ಇದು ಕಾಂಟ್ರಾಸ್ಟ್ ಇದೆ, ನಿಮ್ಗೆ ವಿಡಿಯೋಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮರೂನ್ ಶೇಡ್ ಇದೆ, ಇಲ್ಲಿ ಸ್ವಲ್ಪ ಕಾಫಿ ಬ್ರೌನ್ ಅನ್ಸುತ್ತೆ. ಇಲ್ಲಿ ನೋಡಿ, ಹತ್ರದಿಂದ ಫೋಕಸ್ ಮಾಡ್ತಾ ಇದ್ದೀನಿ ನಾನು, ನಿಮ್ಗೆ ಅನ್ಸ್ತದೆ. ಅದಕ್ಕೋಸ್ಕರ ಇದನ್ನ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೀನಿ. ಸರ್, ಇದೆಷ್ಟಾಗತ್ತೆ ಮೀಟರ್ಗೆ? 1990. ಹೆಚ್ಚು ಕಡಿಮೆ ಇದು 2000 ಆಗುತ್ತೆ. ಬೇಕಿದ್ರೆ ನೀವು ಈ ತರ ಶೇಡ್ ಗಳಲ್ಲಿ, ಇದು ಒಂಥರ ಹೊಸ ಲುಕ್ ಕೊಡುತ್ತೆ, ನ್ಯೂ ಲುಕ್ ಕೊಡುತ್ತೆ, ಒಂಥರ ಮಾಡರ್ನ್ ಆಗಿ ಕಾಣಿಸುತ್ತೆ ನಿಮ್ಗೆ ಈ ತರ ಬ್ಲೌಸ್ ಗಳನ್ನ ವೇರ್ ಮಾಡೋದ್ರಿಂದ. ನಾನೊಂದು ಪಾರ್ಟಿಗೆ ಹೇಗೆ ತಯಾರಾಗೋದು ಮೈಸೂರು ಸಿಲ್ಕ್ ಉಟ್ಕೊಂಡು ಅನ್ನೋದು ಒಂದು ವಿಡಿಯೋ ಮಾಡಿದ್ದೆ ಆಲ್ರೆಡಿ. ನೋಡಿ, ಈ ತರದೆಲ್ಲ ಹಾಕಿದ್ರೆ ನಿಮ್ಗೆ ಅಫಿಷಿಯಲ್ ಲುಕ್ ಬರುತ್ತೆ. ಪಾರ್ಟಿಗೆಲ್ಲ ಹೋಗ್ಬೋದು ಹಾಕೊಂಡು ಚೆನ್ನಾಗಿ. ನಮ್ಗೆ ಟ್ರೆಡಿಷನಲ್ ಫಂಕ್ಷನ್ ಅಂತಾನೆ ಅಲ್ಲ, ಎಲ್ಲಾ ತರದಕ್ಕೂ ಈ ತರದನ್ನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಈ ತರದ್ ಹಾಕಿದ್ರು ಅಷ್ಟೇ, ಇದು ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗ್ ಕಾಣಿಸುತ್ತೆ ಅಂತ. ಈ ಸಾರಿಗೆ ತುಂಬಾ ಚೆನ್ನಾಗ್ ಅನ್ಸ್ತಾ ಇದೆ ನನ್ಗೆ ಈ ಬ್ಲೌಸ್. ಇದಕ್ಕೆ ಯಾರಾದ್ರೂ ಶಾಪ್ ಮಾಡ್ಬೇಕಂತಂದ್ರೆ ಬ್ಲೌಸ್ಗಳು ಚೆನ್ನಾಗಿರೋದು ಬೇಕಂತಂದ್ರೆ ಬೇಕಾದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು ನೀವು. ನಾನು ಸುಮಾರು ಬ್ಲೌಸ್ಗಳನ್ನ ಇಲ್ಲಿ ಪರ್ಚೇಸ್ ಮಾಡಿದೀನಿ. ನಾನು ಮತ್ತೆ ನನ್ನ ಸಿಸ್ಟರ್ಸ್ ಎಲ್ಲ ಇಲ್ಲೇ ಪರ್ಚೇಸ್ ಮಾಡೋದು ಕೂಡ. ಹಾಗಂತ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಇವಾಗ ಹಾಗೆ ಅನ್ಕೊಳ್ಬಾರ್ದು ಪ್ರಮೋಷನ್ ಅಂತ. ನನಗ್ ಚೆನ್ನಾಗಿದೆ ಅಂತ ಅನ್ಸ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಈ ತರ ತುಂಬಾ ವಿಚಾರಗಳು ನನ್ನ ಚಾನೆಲ್ ಅಲ್ಲಿ ಇದೆ. KSIC ಸೀರೆಗಳ ಬಗ್ಗೆ ತುಂಬಾ ವಿಚಾರಗಳನ್ನ ನಾನು ಕವರ್ ಮಾಡಿದೀನಿ. ಮತ್ತೆ ನೀವು ಅಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಅಲ್ಲಿ ಬಣ್ಣ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಅಲ್ಲಿ ಲೈಟನ್ನು ಡಿಮ್ ಆಗಿತ್ತು. ಮತ್ತು ನಾನು ಇರೋ ಫೋನಲ್ಲೇ ಅಲ್ಲಿ ರೆಕಾರ್ಡ್ ಮಾಡಿದ್ದೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇದು ಈಗಿನ ಸೀರೆ ಅಲ್ಲ, ಒಂದು 2 ವರ್ಷ ಆಗಿದೆ ಈ ಸೀರೆನ ಪರ್ಚೇಸ್ ಮಾಡಿ. ಈ ಸೀರೆ ಅಲ್ಲಿ ನಿಮಗೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸಿಲ್ಲ, ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು 43,500 ಕೊಟ್ಟಿದ್ದೆ. ರೇಟನ್ನು ಹೇಳಿಬಿಡ್ತೀನಿ, ಇದು 33,500 ಕೊಟ್ಟಿದ್ದೆ. ಆಗಲೇ 2 ವರ್ಷ ಆಗಿದೆ ಈ ಸೀರೆಗಳನ್ನ ಬೈ ಮಾಡಿ. ಬ್ಲೌಸ್ನ ಹೊಲಿಸಿರ್ಲಿಲ್ಲ, ಮತ್ತು ನಾನು ವೇರು ಮಾಡಿಲ್ಲ, ಹಳೆ ಬ್ಲೌಸ್ಗಳಿತ್ತು. ಆಗಿದ್ರು ಇದು ಇವಾಗ ಬೇಕಾಗಿತ್ತು ನನಗೆ ಫಂಕ್ಷನ್ಸ್ಗೆ ಅಂದ್ಬಿಟ್ಟು 2 ಬ್ಲೌಸ್ ಹೊಸದು ಪರ್ಚೇಸ್ ಮಾಡಿದ್ದೀನಿ. ಸಾಮಾನ್ಯ ನಾನು ಅಲ್ಲೇ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಹೇಳಿದೆ ಅಷ್ಟೇ, ಪ್ರಮೋಷನ್ ಆಗಿರಲ್ಲ ಈ ವಿಡಿಯೋ. ಮತ್ತು ಇಲ್ಲಿ ನೋಡಿ, ಅಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗಿಲ್ಲ ಇದು ಮೆಟೀರಿಯಲ್ಲು. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಸೇಮ್ ಗ್ರೀನ್ ಏನಿದೆಯಲ್ಲ ಈ ಸ್ಯಾರಿಲಿ, ಸೇಮ್ ಗ್ರೀನ್ ಏನಿದೆ ಅದೇ ಗ್ರೀನ್ನ ಫ್ಲಾರ್ ಇದೆ ಇಲ್ಲಿ.
ಹಾಗಾಗಿ ನೀವು ಇದು ಒಂದೇ ಅಂತಲ್ಲ, ಬೇರೆ ಪಿಂಕ್ ಇದ್ರೂ ಹಾಕ್ಕೊಳ್ಬೋದು. ಪಿಂಕ್ ಸ್ಯಾರಿ ಇದ್ರೂ, ಇನ್ನೊಂದು ಸ್ಯಾರಿ ತೋರಿಸಿದ್ದೆ ನಾನು ವೀಡಿಯೋದಲ್ಲಿ, ಆ ಸ್ಯಾರಿಗೂ ಇದು ಹಾಕ್ಕೊಳ್ಬೋದು. ಈ ಬ್ಲೌಸ್ನ ತುಂಬ ಸ್ಯಾರಿಗೆ ಮ್ಯಾಚ್ ಮಾಡ್ಬೋದು. ಇದು ಸ್ವಲ್ಪ ಸಿಲ್ಕ್ ಕಾಟನ್ ಥರ ಅನಿಸ್ತಾ ಇದೆ ನನಗೆ ಮೆಟೀರಿಯಲ್ಲು. ಪ್ಯೂರ್ ಸಿಲ್ಕ್ ಅಲ್ಲ, ಇದು ಸಿಲ್ಕ್ ಕಾಟನ್ ಅಂತ ಅನಿಸುತ್ತೆ ನನಗೆ. ಮತ್ತು ಇದು ನೋಡಿ, ಇದು ಒಂದು ಬ್ರೊಕೇಡ್ ಥರ ಇದೆ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಕಮ್ಮಿ ದುಡ್ಡೂ ಬರುತ್ತೆ, ನಿಮಗೆ ಸುಮಾರು ರೇಂಜಲ್ಲಿ ಬರುತ್ತೆ ಈ ಥರ ಮೆಟೀರಿಯಲ್ಸು. ಇದನ್ನು ಸ್ವಲ್ಪ ನಾವು ಗ್ರ್ಯಾಂಡಾಗಿ, ನಾನು ಇನ್ನೊಂದನ್ನು ತೋರಿಸಿದ್ದೀನಿ ವೀಡಿಯೋದಲ್ಲಿ ನಿಮಗೆ, ಈ ಥರದ್ರಲ್ಲಿ ತೋರಿಸಿದ್ದೀನಿ. ಬ್ರೌನಿಗೆ ಮಿಕ್ಸ್ ಆಗೋಂಥದ್ದನ್ನ, ಬ್ರೌನಿಗೆ ಮ್ಯಾಚ್ ಆಗೋದು ಫ್ಲವರ್ ಇದ್ದಿದ್ದು ಒಂದು ತೋರಿಸ್ದೆ ನಾನು ನಿಮಗೆ ವೀಡಿಯೋದಲ್ಲಿ, ನೋಡಿದ್ದೀರಾ? ಇದು ನೋಡಿ, ಇದು ತುಂಬ ಗ್ರ್ಯಾಂಡ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಈ ಥರ ಸೀರೆಗಳನ್ನೆಲ್ಲ ಸ್ವಲ್ಪ ನಾವು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಅಂತ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ವೇರ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಬ್ಲೌಸೂ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಇದರಲ್ಲೆಲ್ಲ ಫ್ಲವರ್ ಇದೆ. ಮತ್ತು ಇದನ್ನೇ ಯಾವ ಥರ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಮಾವಿನಕಾಯಿ ಬಾರ್ಡ್ರದು ಒಂದು ಏನಾದರೂ, ಇದು ಮಾವಿನಕಾಯಿ ಬಾರ್ಡ್ರ್ ಇರೋದ್ರಿಂದ ಸ್ಯಾರಿಯಲ್ಲಿ ಮಾವಿನಕಾಯಿ ಎಂಬ್ರಾಯ್ಡ್ರಿ ಮಾಡಿಸೋಣ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸೋಣ ಅಂತ, ಬರೀ ತೋಳಲ್ಲಿ ಮತ್ತು ನೆಕ್ಕಿಗೆ ಮಾಡಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಹೇಗೆ ಮಾಡ್ಸೋಣ. ಈ ಸೀರೆಗಳನ್ನ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಎಲ್ಲ ವಿಡಿಯೋದಲ್ಲೂ ಇದೆ, ಇದು ಶಾರ್ಟ್ ವಿಡಿಯೋದಲ್ಲೂ ಇದೆ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಒಂದು ಕಾನ್ಫರೆನ್ಸ್ ಇದೆ, ಹಾಗಾಗಿ ಸ್ವಲ್ಪ ಅಫಿಷಿಯಲ್ ಲುಕ್ ಬರಲಿ ಅಂತ ಈ ಥರದ್ದು ನಾನು ಬೈ ಮಾಡಿದೆ. ಟ್ರೆಡಿಷ್ನಲ್ ಬ್ಲೌಸ್ ಇದೆ ನನ್ನ ಹತ್ರ, ತುಂಬ ಟ್ರೆಡಿಷ್ನಲ್ ಆಗಿಬಿಡುತ್ತೆ ಕಾನ್ಫರೆನ್ಸ್ಗೆಲ್ಲ. ಹಾಗಾಗಿ ಇದು ಒಂದು ನನ್ನ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ಇದನ್ನು ಬೈ ಮಾಡಿದ್ದೀನಿ. ಆವಾಗ ಸ್ವಲ್ಪ ಅದು ಟ್ರೆಡಿಷ್ನಲ್ ಫಂಕ್ಷನ್ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತಲೂ ಮಾಡಿಸ್ತೀನಿ ಅಂತಲೂ ಮಾಡಿಸಾದ್ಮೇಲೆ ತೋರಿಸ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ತುಂಬ ವಿಡಿಯೋ ಇದೆ KSIC ಬಗ್ಗೆ, ಸೀರೆಗಳ ಬಗ್ಗೆ. ಈ ಥರ ಹೆಣ್ಮಕ್ಳಿಗೆ ಉಪಯೋಗ ಆಗೋ ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.